ಕೂಡ ನಾವು ಒಂದು ಮಿಷನರಿ ಕುರಿತು ಅವರ ಚರಿತ್ರೆಯನ್ನು ನಾವು ತಿರುಗಿ ನೋಡುವಂತವರಾಗಿದ್ದೇವೆ. ಪ್ರಿಯರೇ, ಈ ಸತ್ಯವೇದ ಭಾಗದಲ್ಲಿ ಈ ದಿನಕ್ಕೆ ಕೊಡಲ್ಪಟ್ಟಿರುವಂತ ರೋಮಾಪುರದವರ ಬರೆದ ಪತ್ರಿಕೆ 1ನೇ ಅಧ್ಯಾಯ 1ರಿಂದ 17 ವಚನಗಳು ಈ ದಿನದ ಧ್ಯಾನಕ್ಕಾಗಿ ಆಧಾರವಾಗಿದೆ. ಇದರಲ್ಲಿ ಮುಖ್ಯವಾಗಿ ಒಂದು ವಚನವನ್ನು ಮಾತ್ರ ನಾವು ಓದೋಣ. ರೋಮಾಪುರದವರಿಗೆ 1ನೇ ಅಧ್ಯಾಯ 16ನೇ ವಚನ. ಆ ಸುವಾರ್ತೆಯು ದೇವರ ಬಲ ಸ್ವರೂಪವಾಗಿದ್ದು ಮೊದಲು ಯಹೂದ್ಯರಿಗೆ ಆಮೇಲೆ ಗ್ರೀಕರಿಗೆ, ಅಂತೂ ನಂಬುವವರೆಲ್ಲರಿಗೂ ರಕ್ಷಣೆ ಉಂಟು ಮಾಡುವಂತದ್ದಾಗಿದೆ. ಈ ವಚನ ನಾವು ಗಮನಿಸಿ ನೋಡುವಾಗ ಸುವಾರ್ತೆ ರಕ್ಷಣೆ ಹೊಂದುವ ಒಂದು ಒಳ್ಳೆ ಮಾರ್ಗ. ಮಾನವರನ್ನು ಕ್ಷಮಿಸಿ ಬದಲಾಯಿಸಿ ಕಡೆಯಲ್ಲಿ ಪರಲೋಕಕ್ಕೆ ನಡೆಸುವ ದೇವರ ಶಕ್ತಿ ಎಂಬುದನ್ನು ಪೌಲನು ಕೂಡ ತಿಳಿದುಕೊಂಡ್ರು. ಮತ್ತೆ ಅನೇಕ ಮಂದಿ ಹತಸಾಕ್ಷಿಗಳು, ಅಪೋಸ್ತಲರುಗಳು, ಮತ್ತೆ ಅವರನ್ನು ಮಾದರಿಯಾಗಿ ಇಟ್ಟುಕೊಂಡು ಸುವಾರ್ತೆ ನಿಮಿತ್ತ ತಮ್ಮ ಪ್ರಾಣಗಳನ್ನೇ ತ್ಯಾಗ ಮಾಡಿದಂತ ಅನೇಕ ಮಂದಿ ಮಿಷನರಿಗಳು ಕೂಡ ಇದ್ದಾರೆ. ಅದರಲ್ಲಿ ಇವತ್ತು ನಾವು ನೋಡ್ಲಿಕ್ಕಿರುವಂತ C.H. ಸ್ಪರ್ಜನ್ ಅವರ ಕುರಿತು ಇವತ್ತು ಅವರ ಚರಿತ್ರೆಯನ್ನು ನಾವು ಹಿಂತಿರುಗಿ ನೋಡುವಂತವರಾಗಿದ್ದೇವೆ. ಇವರ ಪೂರ್ತಿ ಹೆಸರು ಚಾರ್ಲೆಸ್ ಹ್ಯಾಡನ್ ಸ್ಪರ್ಜನ್ ಅಂತ ಹೇಳಿ, ಅದು ಶಾರ್ಟ್ ಆಗಿ C.H. ಸ್ಪರ್ಜನ್ ಅಂತ ಹೇಳಿ ನಾವು ಇಲ್ಲಿ ನೋಡ್ತೇವೆ. ಇವರು 1834ರಿಂದ 1892 ಒಬ್ಬ ಪ್ರಸಿದ್ಧ ಇಂಗ್ಲಿಷ್ ಬ್ಯಾಪ್ಟಿಸ್ಟ್ ಬೋಧಕರಾಗಿದ್ದರು. ಅವರನ್ನು ಸಾಮಾನ್ಯವಾಗಿ ಅವ್ರಿಗೊಂದು ಹೆಸರು ಕೊಟ್ಟು ಕರೆಯಲಾಗ್ತಾ ಇತ್ತು. ಅದೇನಪ್ಪಾ ಅಂತಂದ್ರೆ ಬೋಧಕರ ರಾಜಕುಮಾರ ಎಂದು ಕರೆಯಲಾಗುತ್ತೆ. ಅಂತಂದ್ರೆ ಅವ್ರಿಗೊಂದು ಹೆಸರು ಕೊಡಲ್ಪಟ್ಟಿದೆ, ಬೋಧಕರ ರಾಜಕುಮಾರ. ಈಗ ಒಳ್ಳೆ ಆರಾಧನೆ ನಡೆಸುವಂತವರಿದ್ರೆ ಆರಾಧನೆ ನಾಯಕರು ಅಂತ ಹೇಳ್ತೀವಲ್ಲ, ಆತರ ಇವರಿಗೆ ಬೋಧಕರ ರಾಜಕುಮಾರ ಅಂತ ಅಂದ್ರೆ ಒಳ್ಳೆ ಬೋಧನೆ ಮಾಡೋದ್ರಲ್ಲಿ ಒಳ್ಳೆ ಪ್ರವೀಣರಾಗಿ ಇರೋದ್ರಿಂದ ಅವ್ರಿಗೆ ಆ ಹೆಸರು ಕೊಡಲ್ಪಟ್ಟಿದೆ ಅಂತ ನಾನು ನೆನೆಸ್ತೀನಿ. ಪ್ರೀತಿಯುಳ್ಳವರೇ, ಈ ಸ್ಪರ್ಜನ್ ರವರು ಜೂನ್ 19, 1834 ಇಂಗ್ಲೆಂಡ್ನ ಎಸ್ಸೆಕ್ಸ್ ಕ್ಯಾಲ್ವಿಡನ್ ಅಲ್ಲಿ ಧರ್ಮನಿಷ್ಠೆ ಕ್ರೈಸ್ತರ ಕುಟುಂಬದಲ್ಲಿ ಜನಿಸಿದವರು. ಅವರ ಕುಟುಂಬದ ಆಳವಾದ ಧಾರ್ಮಿಕ ಮತ್ತು ಬೇರುಗಳ ಹೊರತಾಗಿಯೂ ಚಾರ್ಲೆಸ್ ಸ್ಪರ್ಜನ್ ರವರ ಆರಂಭಿಕ ಜೀವನದಲ್ಲಿ ತಕ್ಷಣದ ನಂಬಿಕೆಯನ್ನು ಅನುಭವಿಸಲಿಲ್ಲ. ಅವರ ಆರಂಭಿಕ ಧಾರ್ಮಿಕ ಅನುಭವಗಳು ಆಧ್ಯಾತ್ಮಿಕ ಶೋಷತೆ ಮತ್ತು ಅವರ ಸ್ವಂತ ರಕ್ಷಣೆಯ ಬಗ್ಗೆ ಅನಿಶ್ಚಿತೆಯಿಂದ ಗುರುತಿಸಲ್ಪಟ್ಟವು. ಆದಾಗ್ಯೂ 1850ರಲ್ಲಿ 15ನೇ ವಯಸ್ಸಿನಲ್ಲಿ ಸ್ಪರ್ಜನ್ ರವರು ಯೇಸು ಕ್ರಿಸ್ತನೊಂದಿಗೆ ಆಳವಾದ ಭೇಟಿಯನ್ನು ಹೊಂದಿರ್ತಾರೆ. ಅವರ ಜೀವನವನ್ನು ಪರಿವರ್ತನೆ ಮಾಡಿಕೊಂಡು ಒಂದು ಭಾನುವಾರ ಹದಿಹರೆಯದವನಾಗಿದ್ದಾಗ ಅವರು ಒಂದು ದಿನ ಸಣ್ಣ ಒಂದು ಮೆಥಡಿಸ್ಟ್ ಪ್ರಾರ್ಥನಾ ಮಂದಿರದಲ್ಲಿ ಆಶ್ರಯ ಪಡೆದು ಅಲ್ಲಿ ಒಬ್ಬ ಸಾಮಾನ್ಯ ಬೋಧಕನಾಗಿ ಅಲ್ಲಿ ಒಂದು ಸಂದೇಶವನ್ನು ಕೊಡ್ತಾರೆ, ಒಂದು ವಾಕ್ಯ ತೆಗೆದುಕೊಂಡು. ಆ ವಾಕ್ಯ ಯಾವುದಪ್ಪ ಅಂತಂದ್ರೆ ಯೆಶಾಯ 45:22ನೇ ವಚನ. ಆ ಒಂದು ಸರಳವಾದ ಶಕ್ತಿಯುತವಾದ ಸಂದೇಶ ಅವ್ರು ನೀಡ್ತಾರೆ. ಅದು ಏನಂತಂದ್ರೆ, ಭೂಮಿಯ ಎಲ್ಲಾ ತುದಿಗಳಲ್ಲಿರುವವರೇ ನನ್ನ ಕಡೆಗೆ ನೋಡಿ ಮತ್ತು ರಕ್ಷಿಸಲ್ಪಡ್ರಿ ಅಂತ ಹೇಳಿ. ಆ ವಾಕ್ಯನ್ನು ಸರಳವಾಗಿ ನೋಡುವಾಗ ನಾನೇ ದೇವರು, ನನ್ನನ್ನು ಬಿಟ್ರೆ ಬೇರೆ ಯಾರು ಇಲ್ಲ ಅಂತ ಹೇಳಿ ಆ ಒಂದು ವಾಕ್ಯದಲ್ಲಿ ಬರುತ್ತೆ. ಆ ಕ್ರಿಸ್ತನಲ್ಲಿರುವಂತ ನಂಬಿಕೆಯಿಂದ ರಕ್ಷಣೆ ಮತ್ತೆ ಸರಳ ಸಂದೇಶವು ಅವರನ್ನು ಆಳವಾಗಿ ಪ್ರೇರೇಪಿಸ್ತು ಅಂತ ಹೇಳಿ ನಾವು ನೋಡ್ತೇವೆ. ಮತ್ತೆ ಅವ್ರು ಸ್ಪರ್ಜನ್ ರವರು ಏನ್ ಮಾಡ್ತಾರಂದ್ರೆ 1849ರಲ್ಲಿ ಅವರು ಸೇವೆ ಪ್ರಾರಂಭ ಮಾಡ್ತಾರೆ. 15ನೇ ವಯಸ್ಸಿನಲ್ಲಿ
ಅವರು ಲಂಡನ್ನ ನ್ಯೂ ಪಾರ್ಕ್ ಸ್ಟ್ರೀಟ್ ಚಾಪಲ್ನಲ್ಲಿ ಸಭಾ ಪಾಲಕರಾಗ್ತಾರೆ. ಅವರ ಉಪದೇಶ ಶೈಲಿಯು ಮತ್ತೆ ಸ್ಪಷ್ಟತೆ, ನೇರತೆ ಮತ್ತು ಧರ್ಮ ಗ್ರಂಥದ ಬಗ್ಗೆ ಆಳವಾದ ಗೌರವದಿಂದ ನಿರೂಪಿಸಲ್ಪಟ್ಟಿತು. ಅವರು ತಮ್ಮ ಆ ಕೇಳುಗರನ್ನು ಸುವಾರ್ತೆಯ ಶಕ್ತಿ ಮತ್ತು ತುರ್ತು ಸ್ಥಿತಿಯೊಂದಿಗೆ ಸವಾಲು ಹಾಕಲು ಎದುರ್ತಿರ್ಲಿಲ್ಲ ಅವರು. ಮತ್ತು ಅವರ ಧರ್ಮೋಪದೇಶಗಳು ಬೇಗನೆ ದೊಡ್ಡ ಅನುಯಾಯಿಗಳನ್ನು ಆಕರ್ಷಿಸಿದವು. 1850ರಲ್ಲಿ ಲಂಡನ್ನಲ್ಲಿ ತನ್ನ ಸೇವೆಯನ್ನು ಪ್ರಾರಂಭಿಸ್ತಾರೆ. ಅವರು ಮಾಡಿದಂತಹ ಒಂದು ಸೇವೆ ಒಂದು ಒಳ್ಳೆ ಮಧ್ಯ ಲಂಡನ್ನಲ್ಲಿ ಒಂದು ದೊಡ್ಡ ಸೇವೆ, ಹೆಚ್ಚು ಕಡಿಮೆ 5,000ಕ್ಕಿಂತ ಹೆಚ್ಚು ಜನರನ್ನು ಒಳಗೊಂಡಂತ ಬೃಹತ್ ಸಭೆಗೆ ಹೆಸರುವಾಸಿಯಾಯಿತು. ಅವರ ಧರ್ಮೋಪದೇಶಗಳು ಮತ್ತೆ ಅವರ ಬೈಬಲ್ ಬುದ್ಧಿವಂತಿಕೆ, ವೈಯಕ್ತಿಕ ಉಷ್ಣತೆ ಮತ್ತು ಆಳವಾದ ಒಂದು ದೊಡ್ಡ ಸ್ಪರ್ಜನ್ ಅವರ ಸಂದೇಶಗಳು ಹೆಚ್ಚಾಗಿ ದೇವರ ಕೃಪೆ, ದೇವರ ಸಾರ್ವಭೌಮತ್ಯ ಮತ್ತು ಯೇಸು ಕ್ರಿಸ್ತನಲ್ಲಿ ವೈಯಕ್ತಿಕ ಪಶ್ಚಾತ್ತಾಪ ಮತ್ತು ನಂಬಿಕೆಯ ಅಗತ್ಯದ ಮೇಲೆ ಕೇಂದ್ರೀಕರಿಸಿತು. ಈ ರೀತಿ ಅವರು ಬಲವಾಗಿ ಅವರ ಈ ಒಂದು ವಾಕ್ಯದ ಆಧಾರದೊಂದಿಗೆ ಮತ್ತೆ ನಿಜವಾದಂತ ದೇವರು ಯೇಸು ಕ್ರಿಸ್ತನು ಎಂಬುದಾಗಿ ಯೆಶಾಯ 45:22 ಇರುವಂತಹ ಆ ಒಂದು ಸಂದೇಶದ ಮುಖಾಂತರ ಅವರು ಬಲಗೊಂಡು ಈ ಸುವಾರ್ತೆ ಸೇವೆಯಲ್ಲಿ ಅವರು ನಿರತರಾಗಿರ್ತಾರೆ. ಮತ್ತು ಸ್ಪರ್ಜನರವರ ಸೇವೆ ಪ್ರಮುಖ ಅಂಶಗಳು ನಾವು ನೋಡುವುದಾದ್ರೆ, ಮೊಟ್ಟ ಮೊದಲನೇದಾಗಿ ಉಪದೇಶ ಮಾಡೋದರಲ್ಲಿ ಅವರು ಬಹಳ ಪ್ರವೀಣರು. ಸ್ಪರ್ಜನ್ ಅವರನ್ನು ಇತಿಹಾಸದಲ್ಲಿ ಅತ್ಯಂತ ಪ್ರತಿಭಾನ್ವಿತ ಬೋಧಕರಲ್ಲಿ ಒಬ್ಬರೆಂದು ವ್ಯಾಪಕವಾಗಿ ಪರಿಗಣಿಸಲಾಗುತ್ತು. ಅವರ ಧರ್ಮೋಪದೇಶಗಳು ಬೈಬಲ್ನ ಆಳ, ಉತ್ಸಾಹ ಮತ್ತು ಸ್ಪಷ್ಟತೆಯಿಂದ ತುಂಬಿದ್ದವು. ಈ ರೀತಿ ಅವರು ಉತ್ತಮವಾದಂತ ರೀತಿಯಲ್ಲಿ ಬೋಧನೆ ಮಾಡಿದಂತ ಒಂದು ಸೇವಕರಾಗಿದ್ರು. ಇದ್ದಾಗೆ ಕ್ರಿಸ್ತನನ್ನು ಅನೇಕರಿಗೆ ಕೊಡುವುದಕ್ಕೆ ಅವರ ಉಪದೇಶಗಳು ಬಹಳ ಒಂದು ಕಾರ್ಯ ಜನರ ಮಧ್ಯದಲ್ಲಿ ಅದು ಒಂದು ಉತ್ತಮವಾದಂತ ಶಕ್ತಿಯುತವಾದಂತ ರೀತಿಯಲ್ಲಿ ಅವರ ಸಂದೇಶಗಳು ಇದ್ದವು ಅಂತ ನಾವು ನೋಡ್ತೇವೆ. ಮತ್ತೆ ಅವರ ಬೋಧನೆ, ಸುವಾರ್ತೆ ಬೋಧನೆಯಲ್ಲಿ ಕೂಡ ನಾವು ನೋಡುವಾಗ ಉತ್ಸಾಹದಿಂದ ಸುವಾರ್ತೆಯನ್ನು ಸಾರುವುದರಲ್ಲಿ ಅವರು ಆಸಕ್ತರಾಗಿದ್ದರು. ಮತ್ತು ಅವರು ನಂಬಿಕೆ ಮತ್ತೆ ಅವರಿಗೆ ಸ್ಥಿರವಾದಂತ ಒಂದು ಮನಸ್ಸು, ಜನರು ಮತ್ತು ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡುವಂತೆ ಮತ್ತು ಕ್ರಿಸ್ತನಲ್ಲಿ ನಂಬಿಕೆ ಇಡುವಂತೆ ಕರೆ ನೀಡಿದವು. ಅವರು ತಮ್ಮ ಸಭೆಯನ್ನು ಸುವಾರ್ತೆ ಬೋಧನೆಯಲ್ಲಿ ಸಕ್ರಿಯರಾಗಿರಲು ಪ್ರೋತ್ಸಾಹಿಸಿದರು. ಮತ್ತು ಇಂಗ್ಲೆಂಡಿನ ಸಭೆಗಳಲ್ಲಿ ಪುನರುಜ್ಜೀವನ ಮತ್ತು ಜಾಗೃತಿಕತೆ ಆಗಾಗ್ಗೆ ಕರೆ ನೀಡಿದನು ಅಂತ ಹೇಳಿ ನಾವು ನೋಡಿದ್ವಿ. ಮತ್ತು ಅವರು ಸಾಮಾಜಿಕ ಕಾಳಜಿ ಮತ್ತು ದಾನ, ಆ ಸ್ಪರ್ಜನ್ ರವರು ಬರೀ ಬೋಧನೆ ಮಾತ್ರ ಮಾಡಲಿಲ್ಲ, ಆದ್ರೆ ಅನೇಕ ವಿಧವಾದಂತ ರೀತಿಯಲ್ಲಿ ಸಮಾಜದಲ್ಲಿ ಅನೇಕ ವಿಧವಾದಂತ ಹಾಸ್ಟೆಲ್ಗಳನ್ನು 1867ರಲ್ಲಿ ಅನಾಥ ಆಶ್ರಮವನ್ನು ಸ್ಥಾಪಿಸಿದ್ರು. ಇವರು ಅತ್ಯಂತ ಗಮನಾರ್ಹವಾದ ದತ್ತಿ ಪ್ರಯತ್ನಗಳಲ್ಲಿ ಒಂದಾಯಿತು ಅಂತ ನಾವು ನೋಡ್ತೀವಿ. ಸರ್ಜನ್ ರವರ ಅನಾಥಾಶ್ರಮವು ಅನೇಕ ಮಕ್ಕಳಿಗೆ ಆಶ್ರಯವಾಗಿತ್ತು ಮತ್ತು ಪ್ರಾಯೋಗಿಕ ಕ್ರೈಸ್ತ ಸೇವೆಗೆ ಅವರ ಬದ್ಧತೆಯು ಒಂದು ಉದಾಹರಣೆಯಾಗಿ ಅವರ ಸೇವೆಯಲ್ಲಿ ಅಪಾರ ಯಶಸ್ಸು ಕಂಡಿದ್ರು. ಸ್ಪರ್ಜನ್ ರವರ ಜೀವನವು ಹೋರಾಟಗಳಿಲ್ಲದೆ ಇರಲಿಲ್ಲ. ಅವರು ಖಿನ್ನತೆ, ದೈವಿಕ ಅನಾರೋಗ್ಯ ಮತ್ತು ಪ್ರತಿಕೂಲ ಪತ್ರಿಕಾ ಸವಾಲುಗಳನ್ನು ಒಳಗೊಂಡಂತೆ ದೊಡ್ಡ ವೈಯಕ್ತಿಕ ನೋವನ್ನು ಕೂಡ ಅವರು ಎದುರಿಸಿದ್ರು ಅಂತ ನಾವು ನೋಡ್ತೀವಿ. 1856ರಲ್ಲಿ ಅವರ ಒಂದು ಡ್ರೌನ್ ಗ್ರ್ಯಾಂಡ್ ವಿವಾದ ಎಂದು ಕರೆಯಲ್ಪಡುವ
ಆ ಕುಖ್ಯಾತಿ ದಾಳಿಯ ಗುರಿಯಾಗಿತ್ತು. ಅದರಲ್ಲಿ ಅವರು ಸಭೆಯಲ್ಲಿನ ಉದಾರವಾದ ಮತ್ತು ರಾಜಿಯನ್ನು ತೀವ್ರವಾಗಿ ವಿರೋಧಿಸಿದರು. ಅವರು ದೀರ್ಘಕಾಲದ ಗೌಟ್ನಿಂದ ಅವರು ಬಳಲ್ತಿದ್ರು ಮತ್ತು ಆಗಾಗ್ಗೆ ಆಳವಾದ ಆಧ್ಯಾತ್ಮಿಕ ಮತ್ತು ಭಾವನಾತ್ಮಕ ಹೋರಾಟಗಳನ್ನು ಎದುರಿಸಿದರು. ಈ ತೊಂದರೆಗಳ ಹೊರತಾಗಿ ಸ್ಪರ್ಜನ್ ತನ್ನ ನಂಬಿಕೆ ಮತ್ತು ಸೇವೆಯಲ್ಲಿ ದೃಢವಾಗಿ ಉಳಿದರು, ನಿರಂತರವಾಗಿ ದೇವರ ಕೃಪೆಯನ್ನು ಅವಲಂಬಿಸಿದರು. ಈ ರೀತಿ ಅವರು ಮಾಡಿದಂತ ಸೇವೆಯಲ್ಲಿ ಅನೇಕ ಆತ್ಮಗಳನ್ನು ದೇವರ ರಾಜ್ಯಕ್ಕೆ ನಡೆಸುವುದಕ್ಕೆ ದೇವರು ಅವರನ್ನು ಉಪಯೋಗಿಸಿಕೊಂಡ್ರು. ಅನೇಕ ಕಷ್ಟಗಳು, ಸಮಸ್ಯೆಗಳು ಬಂದರೂ ಕೂಡ ಅದನ್ನು ಲೆಕ್ಕ ಮಾಡದೆ ದೇವರ ರಾಜ್ಯಕ್ಕಾಗಿ ಅವರು ಅನೇಕ ಹತಸಾಕ್ಷಿಗಳು ಇದ್ರು. ಅವರ ಒಂದು ಮಾದರಿಯನ್ನು ಇಟ್ಕೊಂಡು ಇವರು ಕೂಡ ಈ ಒಂದು ಶಕ್ತಿಯುತವಾದಂತ ಸುವಾರ್ತೆಯನ್ನು ಅನೇಕ ಜನರಿಗೆ ಕೊಟ್ರು ಅಂತ ಹೇಳಿ ನಾವು ನೋಡ್ಬೋದು. ಪ್ರೀತಿ ಉಳ್ಳವರೇ, ಅವರಿಂದ ನಾವು ಅನೇಕ ವಿಷಯಗಳನ್ನು ನಾವು ಕಲ್ತುಕೊಳ್ಬೇಕು. ಅವರು ಒಂದು ಕಡೆ ಸುವಾರ್ತೆಯನ್ನು ಸಾರಿದ್ರು, ಮತ್ತೆ ಇನ್ನೊಂದು ಕಡೆ ಅನೇಕ ಸಮಾಜ ಸೇವೆಯನ್ನು ಮಾಡುತ್ತಾ ಅನೇಕ ಆಶ್ರಮಗಳನ್ನು ಮಕ್ಕಳಿಗೆ, ಅನಾಥ ಮಕ್ಕಳಿಗೆ ಆಶ್ರಮಗಳನ್ನು ನೀಡಿ ಒಂದು ಉತ್ತಮವಾದಂತ ಸೇವೆಯನ್ನು ಮಾಡಿದಂಥವರು. ಇವರಲ್ಲಿ ಗಮನಿಸಿ ನೋಡುವಾಗ ಅವರು ಧೈರ್ಯದಿಂದ ಸುವಾರ್ತೆಯನ್ನು ಘೋಷಿಸಿದಂತ ವ್ಯಕ್ತಿ. ಸ್ಪರ್ಜನ್ ರವರ ಜೀವನವು ಸುವಾರ್ತೆಯನ್ನು ಧೈರ್ಯದಿಂದ ಬೋಧಿಸಲು ಮತ್ತು ಬದುಕಲು ನಮಗೆ ಸವಾಲು ಹಾಕುತ್ತದೆ. ಅದು ನಂಬುವ ಎಲ್ಲರಿಗೂ ರಕ್ಷಣೆಗೆ ದೇವರ ಶಕ್ತಿ ಎಂದು ಅರ್ಥ ಮಾಡಿಕೊಳ್ಳುತ್ತದೆ. ಇವತ್ತು ಇವರು ಧೈರ್ಯದಿಂದ ಸುವಾರ್ತೆಯನ್ನು ಸಾರುವುದೇನಂತಂದ್ರೆ ಅದೊಂದು ದೊಡ್ಡ ಶಕ್ತಿ, ಎಂಥವರನ್ನು ಕೂಡ ಬದಲಾಯಿಸುವಂತ ಶಕ್ತಿ ಈ ಸುವಾರ್ತೆಗೆ ಇದೆ ಅನ್ನುವಂಥದ್ದು ದೃಢವಾಗಿ ಅವರು ನಂಬಿದ್ರು. ಇವತ್ತು ನಾವು ಕೂಡ ಇದೇ ಶಕ್ತಿ, ಸುವಾರ್ತೆ ಶಕ್ತಿಯನ್ನು ನಾವಿಟ್ಕೊಂಡು ಅನೇಕ ಆತ್ಮಗಳನ್ನು ನಾವು ದೇವರ ರಾಜ್ಯಕ್ಕೆ ಸಿದ್ಧಪಡಿಸುವಂಥದ್ದು ಕೂಡ ಆ ಒಂದು ಧೈರ್ಯ ನಮಗಿರಬೇಕು. ಯಾವತ್ತು ಕೂಡ ನಾವು ದೇವರ ಸೇವಕರಾಗಿರುವಂತ ನಾವು ಭಯಪಡುವಂತ ಅವಶ್ಯಕತೆ ಇಲ್ಲ. ನಮಗೆ ದೇವರು ಹೇಡಿತನದ ಆತ್ಮವನ್ನು ನಮಗೆ ಕೊಟ್ಟಿಲ್ಲ, ನಮಗೆ ದೇವರು ಧೈರ್ಯದ ಆತ್ಮವನ್ನು ನಮಗೆ ಕೊಟ್ಟಿದ್ದಾರೆ. ಅದನ್ನು ಯಾವಾಗಲೂ ಕೂಡ ತಿಳಿದುಕೊಳ್ಳಬೇಕು. ಧೈರ್ಯದಿಂದ ಸುವಾರ್ತೆಯನ್ನು ಸಾರುವುದಕ್ಕೆ ನಾವು ಯಾವಾಗಲೂ ಕೂಡ ಸಿದ್ಧರಾಗಿರಬೇಕನ್ನುವಂಥದ್ದು ಸ್ಪರ್ಜನ್ ಅವರು ಕೂಡ ಅದೇ ರೀತಿ ಧೈರ್ಯದಿಂದ ಸುವಾರ್ತೆ ಸಾರಿದ್ರು. ಮತ್ತೆ ಎರಡನೇದಾಗಿ ನಾವು ನೋಡುವಾಗ ದುಃಖದ ನಡುವೆ ನಂಬಿಕೆಸ್ಥರಾಗಿದ್ದರು. ಅಂದ್ರೆ ಕಷ್ಟಗಳು, ಸಮಸ್ಯೆಗಳು ಬರುವಾಗ, ಅನೇಕ ವಿಧವಾದಂತ ಶೋಧನೆಗಳು ಬರುವಾಗ ಅವರು ನಂಬಿಕೆಯನ್ನು ಯಾವಾಗಲೂ ಕೂಡ ಬಲಹೀನಪಡಿಸಿಕೊಳ್ಳಲಿಲ್ಲ. ನಾವು ಅನೇಕ ಸಂದರ್ಭದಲ್ಲಿ ಕಷ್ಟಗಳು ಬರುವಾಗಲೇ ನಾವು ದೇವರ ಮೇಲೆ ಇಟ್ಟಿರುವಂತ ನಂಬಿಕೆ ಪರೀಕ್ಷೆಗೆ ಒಳಗೊಂಡಿರುತ್ತದೆ. ನಾವು ಆ ಸಮಯದಲ್ಲೇ ನಮ್ಮ ವರ್ತನೆ ಹೇಗಿರ್ತದೆ ಅನ್ನುವಂಥದ್ದು ನೀವೆಲ್ಲರೂ ಕೂಡ ತಿಳ್ಕೊಂಡಿರಬಹುದು. ಆ ಕಷ್ಟದ ಸಮಯದಲ್ಲಿ ನಂಬಿಕೆಯನ್ನು ಕಳ್ಕೊಳ್ಳದೆ ನಾವು ದೃಢವಾಗಿ ನಿಲ್ಲುವಂಥದ್ದು ಬಹಳ ಪ್ರಾಮುಖ್ಯ. ಇಲ್ಲಿ ಸ್ಪರ್ಜನ್ ಅವರು ಕೂಡ ನಂಬಿಕೆಸ್ಥರಾಗಿ ದೇವರಿಗಾಗಿ ಅವರು ಇಟ್ಟುಕೊಂಡಿರುವಂತ ಗುರಿಯನ್ನು ಮುಟ್ಟಿದ್ರು. ಪ್ರೀತಿ ಉಳ್ಳವರೇ, ನಂಬಿಕೆ, ಅದಕ್ಕೆ ಸತ್ಯವೇದದಲ್ಲಿ ನಾವು ನೋಡುತ್ತೇವೆ, ನಂಬಿಕೆ ಅನ್ನುವಂಥದ್ದು ಬಂಗಾರಕ್ಕಿಂತ ಶ್ರೇಷ್ಠವಾದಂತ ನಿಮ್ಮ ನಂಬಿಕೆ ಅಂತ ಹೇಳ್ತದೆ. ಅಂದ್ರೆ ಬಂಗಾರಕ್ಕಿಂತ ಶ್ರೇಷ್ಠವಾದಂಥದ್ದು ಆ ನಂಬಿಕೆ. ಉದಾಹರಣೆಗೆ ಒಂದು ಕಳ್ಳನು ಬರ್ತಾನಂತ ಇಟ್ಕೊಳ್ಳಿ, ಮನೆಗೆ ಕಳ್ಳತನ ಮಾಡೋಕೆ. ಆ ಕಳ್ಳನು ಬರುವಾಗ ಮನೆಯಲ್ಲಿರುವಂತ ಕಸದ ಬುಟ್ಟಿ, ಪೊರಕೆ, ಮತ್ತೆ ಇನ್ನೇನು ಮುಸುರಿ ಬಾನೆ ಇಂಥವ್ ಕದ್ದುಕೊಂಡು ಹೋಗ್ತಾನ. ಅವನ ಮೇನ್ ಟಾರ್ಗೆಟ್ ಏನಂತಂದ್ರೆ ಬೆಳೆ ಬಾಳುವ ವಸ್ತುಗಳು ಮತ್ತೆ ಏನು ಬಂಗಾರ ಇಂಥವುಗಳನ್ನೇ ನೋಡ್ತಾರೆ ಕಳ್ರಲ್ವಾ. ಅದೇ ರೀತಿ ಸೈತಾನನು ಕೂಡ ಈ ಕಡೆ ದಿನಮಾನಗಳಲ್ಲಿ ಬಂಗಾರಕ್ಕಿಂತ ಶ್ರೇಷ್ಠವಾದಂತ ದೇವರ ಮೇಲೆ ನಾವಿಟ್ಟಿರುವಂತ ನಂಬಿಕೆಯನ್ನು ಬಲಹೀನಪಡಿಸುವುದಕ್ಕೆ, ಅದನ್ನು ನಾಶಪಡಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾನೆ. ಆ ಸಮಯದಲ್ಲಿ
ನಮಗೆ ಕಷ್ಟಗಳು ಸಮಸ್ಯೆಗಳು ಬರುವಾಗ ನಾವು ಬಹಳ ಜಾಗ್ರತೆಯಿಂದ ನಾವು ನಂಬಿಕೆಯಿಂದ ಜೀವಿಸುವಂತದ್ದು ಬಹಳ ಪ್ರಾಮುಖ್ಯವಾದಂತ ವಿಷಯ. ಯಾಕಂದ್ರೆ ಇಲ್ಲಿ ಸ್ಪರ್ಜನ್ ರವರು ಕೂಡ ಅವರು ನಂಬಿಕೆಸ್ಥರಾಗಿದ್ರು, ನಂಬಿಕೆಯನ್ನು ಕಳ್ಕೊಂಡಿರ್ಲಿಲ್ಲ. ಏನು ಅನೇಕ ಕಷ್ಟಗಳು ಬಂದಿರ್ತವೆ ಮಿಷನರಿಗಳಂತಂದ್ರೆ. ಈಗ ನಾವೆಲ್ಲರೂ ಕೂಡ ಮಿಷನರಿಗಳೇ. ನಮ್ಮ ಊರು, ನಮ್ಮ ಬಂಧು ಬಲಗ, ನಮ್ಮ ಎಲ್ಲ ಹೊಡ ಹುಟ್ಟಿದವ್ರನ್ನೆಲ್ಲ ಬಿಟ್ಟು ಮತ್ತೆ ಏನು ತಿಳಿಯದಂತ ಸ್ಥಳಗಳಲ್ಲಿ ಬಂದು ಸೇವೆ ಮಾಡುತ್ತಿರುವಂತ ಸಮಯದಲ್ಲಿ ಖಂಡಿತ ಅನೇಕ ವಿಧವಾದಂತ ಕಷ್ಟಗಳಿರ್ತದೆ. ಸಾಮಾಜಿಕವಾಗಿ ಕೂಡ ಅನೇಕ ತೊಂದರೆಗಳು, ಮತ್ತೆ ಹಿಂಸೆ, ಮತ್ತೆ ಅವಮಾನ, ನಿಂದೆ ಇವೆಲ್ಲ ಇರುವಂತದ್ದುಂಟು. ಮತ್ತೆ ಅದರ ಜೊತೆಯಲ್ಲಿ ಆರ್ಥಿಕವಾಗಿ ಸಮಸ್ಯೆಗಳಿರ್ತದೆ. ಮತ್ತೆ ಆರೋಗ್ಯದ ವಿಷಯದಲ್ಲಿ ಕೂಡ ಅನೇಕ ವಿಧವಾದಂತ ಅನಾರೋಗ್ಯ ಒಂದು ಸ್ಥಿತಿ ಕೂಡ ನಮಗೆ ಬರ್ತಾ ಇರ್ತದೆ. ಇಂಥ ಸಮಯದಲ್ಲಿ ನಾವು ಸೋತು ಹೋಗದೆ ದೇವರ ಮೇಲೆ ಇಟ್ಟಿರುವಂತ ನಂಬಿಕೆಯನ್ನು ನಾವು ಬಲವಾಗಿ ಹಿಡ್ಕೊಂಡು ಈ ಶಕ್ತಿಯುತವಾದಂತ ಸುವಾರ್ತೆಯನ್ನು ಸಾರುವಂತದ್ದು ಬಹಳ ಪ್ರಾಮುಖ್ಯ. ಅದಕ್ಕೆ ಇಲ್ಲಿ ಸ್ಪರ್ಜನ್ ರವರು ಕೂಡ ಏನು ದುಃಖದ ಸಮಯದಲ್ಲಿ ನಂಬಿಕೆಸ್ಥರಾಗಿದ್ರು. ಮತ್ತೆ ಕೆಳಗೆ ಮತ್ತೆ ನೋಡುವಾಗ ಅವರ ಒಂದು ಸೇವೆ ಸ್ಪರ್ಜನ್ ರವರು ನಮ್ಮ ಸೇವೆಯ ಕ್ರಿಸ್ತನ ಮತ್ತು ಆತನ ವಿಮೋಚನಾ ಕೆಲಸದ ಮೇಲೆ ಕೇಂದ್ರೀಕೃತವಾಗಿರಬೇಕು. ನಮ್ಮ ಸಂದೇಶವು ಯಾವಾಗಲೂ ಯೇಸು ಮತ್ತು ಶಿಲುಬೆಯನ್ನು ಸೂಚಿಸುವುದಾಗಿರಬೇಕು. ಇವತ್ತು ನಮ್ಮ ಸಂದೇಶಗಳು ಯಾವಾಗಲೂ ಕೂಡ ಯೇಸು ಕ್ರಿಸ್ತನನ್ನೇ ಜನರಿಗೆ ಕೊಡಬೇಕು. ಆ ಶಿಲುಬೆ ವಿಷಯದಲ್ಲಿ ಜನರಿಗೆ ಮಾಹಿತಿ ಬರಬೇಕು. ಆ ಶಿಲುಬೆಯಿಂದ, ಆತನು ಸುರಿಸಿದಂತ ರಕ್ತದಿಂದ ನಮಗೆ ಒಂದು ಪರಿಶುದ್ಧತೆಯನ್ನು ಉಂಟು ಮಾಡುತ್ತದೆ ಅಂತ ಹೇಳಿ ಯೇಸು ಕ್ರಿಸ್ತನನ್ನು, ಶಿಲುಬೆಯನ್ನು ಆಗಾಗ ನಾವು ಪ್ರತಿಯೊಂದು ಸಂದೇಶದಲ್ಲಿ ನಾವು ಈ ಯೇಸು ಕ್ರಿಸ್ತನನ್ನು ಕೊಡುವಂತದ್ದು ಬಹಳ ಪ್ರಾಮುಖ್ಯ. ಈ ದಿನಮಾನಗಳಲ್ಲಿ ಸಂದೇಶಗಳು ಹೇಗಿರ್ತಾವಂತಂದ್ರೆ ಈ ಲೋಕದ ಆಶೀರ್ವಾದಗಳನ್ನು ಕುರಿತೇ ಹೆಚ್ಚಾಗಿ ಬೋಧನೆಗಳನ್ನು ಮಾಡ್ತಾ ಇರ್ತಾರೆ. ಅದರಲ್ಲಿ ಯೇಸು ಕ್ರಿಸ್ತನು ಮತ್ತೆ ಶಿಲುಬೆಯನ್ನು ಅಲ್ಲಿ ತೋರಿಸೋದೇ ಇಲ್ಲ ಸಂದೇಶಗಳಲ್ಲಿ. ಏನು ಎಲ್ಲ ಕೂಡ ಈ ಲೋಕದ ಕಾರ್ಯಗಳನ್ನು ಮತ್ತೆ ಆಶೀರ್ವಾದಗಳನ್ನು ಕುರಿತು ಯಾವಾಗಲೂ ಕೂಡ ಅದೇ ಸಂದೇಶಗಳು ಹೆಚ್ಚು. ಜನರಿಗೆ ಕೂಡ ಅದೇ ಇಷ್ಟ ಆಗತ್ತೆ. ಈ ಲೋಕದ ಆಶೀರ್ವಾದಗಳಿಗೋಸ್ಕರ ಆಶೀರ್ವಾದ ಕೂಟಗಳು ಅಂತ ಹೇಳಿ ಪಾಂಪ್ಲೆಟ್ ಮಾಡ್ಬಿಟ್ರೆ ಸಾವಿರಾರು ಜನ ಸಂಖ್ಯೆಯಲ್ಲಿ ಸೇರ್ತಾರೆ. ಆದ್ರೆ ಉಪವಾಸ ಕೂಟ ಮತ್ತೆ ಇಂಥ ಕೂಟಗಳು ನಾವು ಉಜ್ಜೀವನ ಕೂಟ ಇಂಥವಂತಂದ್ರೆ ಜನರ ಕಡಿಮೆ. ಆಶೀರ್ವಾದ ಅನ್ನುವಂಥದ್ದು ಯಾವಾಗಲೂ ಪಾಂಪ್ಲೆಟ್ ಅಲ್ಲಿ ಹಾಕ್ತಾ ಇರ್ತಾರೆ. ಅಂದ್ರೆ ಬರೀ ಈ ಲೋಕದ ಆಶೆಗಳನ್ನು ತೋರಿಸಿ ಜನರನ್ನು ಆಕರ್ಷಿಸುವಂತ ಒಂದು ಕಾರ್ಯಗಳು ಈ ದಿನಮಾನಗಳಲ್ಲಿ ನಾವು ನೋಡ್ತಾ ಇದ್ವಿ. ಪ್ರೀತಿ ಉಳ್ಳವರೇ, ಪ್ರತಿಯೊಂದು ಸಂದೇಶದಲ್ಲಿ ಶಿಲುಬೆ, ಯೇಸು ಕ್ರಿಸ್ತನು ನಮಗಾಗಿ ಮಾಡಿದಂತ ತ್ಯಾಗ, ಆತನ ಪ್ರೀತಿಯನ್ನು, ಆ ಅಗಾಪೆ ಪ್ರೀತಿಯನ್ನು ಪ್ರತಿಯೊಬ್ಬೊಬ್ಬರಿಗೆ ಕೊಡುವಂತದ್ದು ಬಹಳ ಶಕ್ತಿಯುತವಾದ ಸಂದೇಶವಾಗಿ ಇರುತ್ತದೆ. ಸ್ಪರ್ಜನ್ ರವರು ಕೂಡ ಅದೇ ಮಾಡಿದರು. ಮತ್ತೆ ಕ್ರಿಸ್ತನೊಂದಿಗಿನ ವೈಯಕ್ತಿಕ ಸಂಬಂಧ, ವೈಯಕ್ತಿಕ ಅನುಭವದ ಮೇಲೆ ಸ್ಪರ್ಜನ್ ರವರ ಮತ್ತು ನಂಬಿಕೆಯು ಕೇವಲ ಬೌದ್ಧಿಕವಲ್ಲ, ಅದು ಆಳವಾದ ಸಂಬಂಧ ಮತ್ತು ರೂಪಾಂತರವಾಗಿರಬೇಕು ಎಂದು ನಮಗೆ ನೆನಪಿಸುತ್ತದೆ. ನೋಡಿದ್ರ, ನಾವು ನಿನ್ನೆ ಹಿರಿಯ ಬೋಧಕರೇ ಹೇಳಿದ ಹಾಗೆ ನಾವು ರೂಪಾಂತರಗೊಂಡು ಜೀವಿಸಬೇಕು ಅಂತ ಹೇಳ್ತಾ ಇದ್ರಲ್ವಾ. ಅದೇ ರೀತಿ ನಾವು ರೂಪಾಂತರಗೊಂಡು ನಾವು ನಂಬಿಕೆ ಉಳ್ಳವರಾಗಿ ನಾವು ಈ ಒಂದು ಲೋಕದೊಳಗೆ ಅನೇಕರನ್ನು ರೂಪಾಂತರ ಪಡಿಸುವುದಕ್ಕೆ ದೇವರು ನಮ್ಮನ್ನು ಪ್ರತಿಯೊಬ್ಬೊಬ್ಬರನ್ನು ಕೂಡ ತಿಳಿದುಕೊಂಡಿದ್ದಾರೆ. ಆದ್ರಿಂದ ನಾವು ಈ ಒಂದು ಸಮಯದಲ್ಲಿ ನಾವು ಪ್ರತಿಯೊಬ್ಬೊಬ್ಬರು ಈ ಮಾತುಗಳನ್ನು ನಾವು ಕೇಳ್ತಾ ಇದ್ದೇವೆ. ಅನೇಕ ಮಿಷನರಿಗಳ ಮತ್ತು ಹತಸಾಕ್ಷಿಗಳ ಒಂದು ಮಾದರಿ ಜೀವಿತವನ್ನು ನಾವು ಮುಂದಿಟ್ಕೊಂಡು ನಾವು ಕೂಡ ಮಿಷನರಿಗಳಾಗಿ ಈ ಸೇವೆಯನ್ನು ನಾವು ಮಾಡುವಂಥದ್ದು ಬಹಳ ಪ್ರಾಮುಖ್ಯ. ಪ್ರೀತಿ ಉಳ್ಳವರೇ, ಇದೇ ರೀತಿಯಲ್ಲಿ ನಮ್ಮ ಕಲ್ವರಿ ಚಾಪಲ್ ಟ್ರಸ್ಟ್ನಲ್ಲಿ ಕೂಡ ಅನೇಕ ಸಮಾಜ ಸೇವೆಗಳ ಮುಖಾಂತರ ಕರ್ತನ ಪ್ರೀತಿಯನ್ನ ಹಂಚುವಂಥದ್ದು ಕೂಡ ಬಹಳ ಉತ್ತಮವಾದಂತ ಸೇವೆಯಾಗಿದೆ. ಇಂಥ ಒಂದು ಸೇವೆಯನ್ನು ದೇವರು ನಮ್ಮ ಕೈಯಲ್ಲಿ, ಪ್ರತಿಯೊಬ್ಬೊಬ್ಬರ ಕೈಯಲ್ಲಿ ಕೊಟ್ಟಿದ್ದಾರೆ. ಆ ತರ ಈ ಸ್ಪರ್ಜನ್ ತರ ನಾವು ಕೂಡ ಪ್ರತಿಯೊಬ್ಬೊಬ್ಬರು ದೃಢವಾಗಿ ನಂಬಿಕೆಯಿಂದ, ವಿಶ್ವಾಸದಿಂದ ನಾವು ಮುಂದೆ ಸಾಗೋಣ.
ಪ್ರತಿ ಒಬ್ಬೊಬ್ಬರನ್ನು ದೇವರ ಅದ್ಭುತವಾದಂತ ರೀತಿಯಲ್ಲಿ ಉಪಯೋಗ ಮಾಡಿಕೊಳ್ಳಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಅದಕ್ಕೆ ಈ ವಚನವನ್ನು ಆಗಾಗ ನೆನಪು ಮಾಡಿಕೊಳ್ಳೋಣ. ಆ ಸುವಾರ್ತೆಯು ದೇವರ ಬಲ ಸ್ವರೂಪವಾಗಿದ್ದು ಮೊದಲು ಯಹೂದ್ಯರಿಗೆ ಆಮೇಲೆ ಗ್ರೀಕರಿಗೆ ಅಂತೂ ನಂಬುವವರೆಲ್ಲರಿಗೂ ರಕ್ಷಣೆ ಉಂಟು ಮಾಡುವಂತದ್ದಾಗಿದೆ. ಇದು ಗ್ರೀಕರಿಗೆ ಮಾತ್ರ ಅಲ್ಲ, ಯಹೂದ್ಯರಿಗೆ ಮಾತ್ರವಲ್ಲ, ನಂಬುವ ಪ್ರತಿ ಒಬ್ಬೊಬ್ಬರಿಗೂ ಕೂಡ ಇದು ಈ ಒಂದು ಸುವಾರ್ತೆ ಒಂದು ಶಕ್ತಿ ಅನ್ನುವಂಥದ್ದು ನಾವು ತಿಳ್ಕೊಂಡು ನಾವು ಕ್ರಿಸ್ತನಿಗಾಗಿ ನಾವು ಜೀವಿಸೋಣ. ನಾವು ಕೂಡ ಅದೇ ಕ್ರಿಸ್ತನ ನಿಮಿತ್ತ ನಮ್ಮನ್ನು ನಮ್ಮ ಜೀವಿತಗಳನ್ನು ಮುಡುಪಾಗಿ ಇಡೋಣ. ಪ್ರೀತಿ ಉಳ್ಳವರೇ, ಈ ಒಂದು ಸಮಯದಲ್ಲಿ ದೇವರೇ ನಮ್ಮ ಈ ಒಂದು ಸ್ಪರ್ಜನ್ ರವರ ಒಂದು ಮಾದರಿಯನ್ನು ಇವತ್ತು ನಮಗೆ ತಿಳಿಸಿದ್ದೀರಿ. ಇದರಂತೆ ನಾವು ಕೂಡ ನಮ್ಮನ್ನು ನಾವು ಸಮರ್ಪಿಸಿಕೊಂಡು ಮಾದರಿ ಜೀವಿತವನ್ನು ಜೀವಿಸುತ್ತಾ ನಿನ್ನ ರಾಜ್ಯವನ್ನು ಕಟ್ಟುವಂತೆ ಸಹಾಯ ಮಾಡಂತ ಹೇಳಿ ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ತಂದೆಯೇ, ಸ್ಪರ್ಜನ್ ರವರ ಜೀವನ ಮತ್ತು ಸೇವೆಗಾಗಿ ನಾವು ನಿಮಗೆ ಧನ್ಯವಾದಗಳು ತಿಳಿಸುತ್ತೇವೆ. ನಿಮ್ಮ ವಾಕ್ಯವನ್ನು ಘೋಷಿಸುವಲ್ಲಿ ಅವರ ಧೈರ್ಯ ಮತ್ತು ನಿಮ್ಮ ಸುವಾರ್ತೆಗೆ ಅವರ ಭಕ್ತಿ ಇಂದಿಗೂ ನಮಗೆ ಸ್ಫೂರ್ತಿ ನೀಡುತ್ತದೆ. ಸ್ಪಷ್ಟತೆ, ಧೈರ್ಯ ಮತ್ತು ಪ್ರೀತಿಯಿಂದ ನಿಮ್ಮ ಸತ್ಯವನ್ನು ಘೋಷಿಸಲು ನೀವು ನಮಗೆ ಇದೇ ರೀತಿಯ ಉತ್ಸಾಹವನ್ನು ನೀಡಬೇಕೆಂದು ನಾವು ಪ್ರಾರ್ಥಿಸುತ್ತೇವೆ. ಕರ್ತನೇ, ವಿಶೇಷವಾಗಿ ಹೋರಾಟ ಮತ್ತು ಸಂಕಟದ ಸಮಯದಲ್ಲಿ ನಿಮಗೆ ನಂಬಿಗಸ್ತರಾಗಿರಲು ನಮಗೆ ಸಹಾಯ ಮಾಡಿ. ನಿಮ್ಮ ನಾವು ನಮ್ಮ ಶಕ್ತಿಯನ್ನು ಕಂಡುಕೊಳ್ಳೋಣ ಮತ್ತು ಸುವಾರ್ತೆಯನ್ನು ಲೋಕದೊಂದಿಗೆ ಹಂಚಿಕೊಳ್ಳುವ ನಮ್ಮ ಧೈರ್ಯದಲ್ಲಿ ದೃಢವಾಗಿರಲಿ ಸ್ವಾಮಿ. ನಮ್ಮ ಜೀವನವು ನಿನ್ನ ಪ್ರೀತಿಯನ್ನು ಪ್ರತಿಬಿಂಬಿಸಲು ಮತ್ತು ನಿಮ್ಮ ಒಳ್ಳೆತನಕ್ಕೆ ಸಾಕ್ಷಿಯಾಗಿ ನಾವು ಸುವಾರ್ತೆಯನ್ನು ನಂಬಿಗಸ್ತರಾಗಿ ಮಾಡಲು ನೀವು ನಮ್ಮನ್ನು ಇಲ್ಲಿ ಝೂಮ್ ಮೀಟಿಂಗ್ ಅಲ್ಲಿ ಸೇರಿ ಬಂದಿರುವಂತ ಪ್ರತಿ ಒಬ್ಬೊಬ್ಬರನ್ನು ಕೂಡ ಅಪ್ಪ ನಿನ್ನ ಚಿತ್ತದಂತೆ ನೀನು ಉಪಯೋಗಿಸಿ ನಮ್ಮನ್ನು ನಿನ್ನ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಡುತ್ತಾ ಅನೇಕರನ್ನು ಕರ್ತನೆ ನಿನ್ನ ಸುವಾರ್ತೆ ನಿಮಿತ್ತ ಅಪ್ಪ ಬದಲಿಸಿ ಅಪ್ಪ ಕರ್ತನೆ ನಿತ್ಯ ರಾಜ್ಯವನ್ನು ಸ್ವತಂತ್ರಿಸಿಕೊಳ್ಳಲು ನೀನು ಸಹಾಯ ಮಾಡು ಅಪ್ಪ. ನಮ್ಮೊಟ್ಟಿಗೆ ನೀನಿದ್ದು ಅಪ್ಪ ದಾರಿ ನಡೆಸು. ನಿನ್ನ ಪವಿತ್ರಾತ್ಮನ ಅಭಿಷೇಕವನ್ನು ಅಪ್ಪ ನಿನ್ನ ಪವಿತ್ರಾತ್ಮನ ವರಗಳನ್ನು ನಮಗೆ ಅನುಗ್ರಹಿಸಿಕೊಟ್ಟು ನಡೆಸಬೇಕೆಂಬುದಾಗಿ ಇಂಥ ಒಳ್ಳೆ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಕರ್ತನೆ ನಮ್ಮ ನಿರ್ದೇಶಕರು, ಉಪನಿರ್ದೇಶಕರು ಕರ್ತನೆ ಅವರು ಮಾಡುತ್ತಿರುವಂತ ಸೇವೆ ಮತ್ತೆ ನಮ್ಮ ಕಲ್ವರಿ ಚಾಪಲ್ ಟ್ರಸ್ಟ್ ನಲ್ಲಿ ಅನೇಕ ಕಡೆಗಳಲ್ಲಿ ಅಪ್ಪ ಚರ್ಚ್ ಕಟ್ಟಡಗಳು ನಡೀತಾ ಇದೆ. ಎಲ್ಲಾ ಚರ್ಚ್ ಕಟ್ಟಡಗಳು ಕೂಡ ಪೂರ್ತಿಯಾಗಿ ಒಂದು ಉತ್ತಮವಾದಂತ ರೀತಿಯಲ್ಲಿ ಆರಾಧನೆ ಮಾಡಲು ಅವಕಾಶ ಮಾಡಿಕೊಡಬೇಕೆಂಬುದಾಗಿ ನಿನ್ನಲ್ಲಿ ಬೇಡ್ತಾ ಇದ್ದೇವೆ. ನಮ್ಮ ದೇಶ, ನಮ್ಮ ಕರ್ನಾಟಕ ರಾಜ್ಯ ಮತ್ತು ನಮ್ಮ ಎಲ್ಲಾ ಕರ್ತನೆ ಸೇವಾ ಕ್ಷೇತ್ರಗಳನ್ನು ನೀನು ಆಶೀರ್ವದಿಸಿ ಕೃಪೆಯನ್ನು ತುಂಬಿಸಿ ನಡೆಸಬೇಕೆಂಬುದಾಗಿ ಇಂಥ ಒಳ್ಳೆ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೆನ್.